ಮೊಳಕೆ ಕಾಳು ಇದು ಸ್ಪ್ರೌಟ್ಸ್ ಅಂತಲೂ ಕರಿತೀವಿ. ಇದು ಪೋಷಕಾಂಶಗಳ ಆಗರ, ಅಧಿಕ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಇರುತ್ತೆ. ಇದನ್ನು ನಾವು ತೂಕನ ಕಡಿಮೆ ಮಾಡ್ಕೋಬೇಕು ಅಂದಾಗ, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗಬೇಕು ಅಂದಾಗ, ಹೃದಯದ ಆರೋಗ್ಯಕ್ಕೆ ಕೂಡ ನಾವು ಮೊಳಕೆ ಕಾಳನ್ನ ಅತ್ಯುತ್ತಮವಾಗಿ ಬಳಸ್ಕೋಬೋದು. ಇದನ್ನು ಪಲ್ಯ ಮಾಡೋದಕ್ಕೆ, ಸಾಂಬಾರು ಮಾಡೋದಕ್ಕೆ, ಸಲಾಡ್ಗಳಿಗೆ ಹೆಚ್ಚಾಗಿ ಬಳಸ್ತೀವಿ. ಸೊ ಇತ್ತೀಚೆಗೆ ಇದನ್ನು ಪಲಾವ್ಗೆ ಕೂಡ ಬಳಸ್ತಾರೆ. ಸೊ ಇಂತಹ ಉಪಯುಕ್ತವಾದಂಥ ಮೊಳಕೆಗಳನ್ನು ಹೇಗೆ ಕಟ್ಟೋದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳನ್ನು ಹಿಂದಿನ ದಿನ ರಾತ್ರಿಯೇ ನೆನೆಸಿದ್ದೀನಿ. 10 ರಿಂದ 12 ಗಂಟೆ ಕಾಲ ಅದನ್ನು ಕ್ಲೀನ್ ಮಾಡಿ, ಕಲ್ಲು ಅಥವಾ ಕಸ ಕಡ್ಡಿಗಳಿದ್ದರೆ ಅದನ್ನು ತೆಗೆದು ಅದನ್ನು ತೊಳೆದು ನೆನೆಯೋಕ್ಕಿಟ್ಟಿದ್ದೆ. ಸೊ 12 ಗಂಟೆ ಕಾಲ ನೆಂದ ಮೇಲೆ ಅದನ್ನು ನೀರೆಲ್ಲ ಬಸಿದು, ಅದನ್ನ ತುಂಬ ಹಳೆ ವಿಧಾನ ಅಂತ ಅಂದರೆ ನಾವು ಬಟ್ಟೆಯಲ್ಲಿ ಕಟ್ಟೋದು. ಸೊ ಬಟ್ಟೆಯಲ್ಲಿನ ನಾವೀಗ ಕಟ್ತಾ ಇದ್ದೀನಿ. ಸೊ ಇದೊಂದು ವಿಧಾನ. ಮತ್ತು ತುಂಬ ಜನ ನಮ್ಗೆ ಹೇಳೋದಂದರೆ ಹಾಟ್ ಬಾಕ್ಸಲ್ಲಿಟ್ಟರೆ ಮೊಳಕೆ ಬರುತ್ತೆ ಚೆನ್ನಾಗಿ. ಸೊ ನಾವು ಬಟ್ಟೆನೆಲ್ಲ ಹುಡುಕಿ ಅದನ್ನು ಕಟ್ಟಿ ಇದು ಮಾಡೋದಕ್ಕಿಂತ ಹಾಟ್ ಬಾಕ್ಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಅದೊಂದು ಸುಲಭವಾದ ವಿಧಾನ ಅಂತ ಹೇಳ್ತಾರೆ. ಸೊ ಆ ಥರದ ಆ ವಿಧಾನನೂ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಮೊಳಕೆ ಬರುತ್ತೆ, ಇನ್ನೆರಡು ದಿನ ಬಿಟ್ಟು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಮೊಳಕೆ ಇದರಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ವಿಧಾನದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅದಕ್ಕೆ ಪೂರ್ತಿ ಹಾಕಿ ನಾನೊಂದು ಚಿಕ್ಕ ಹಾಟ್ ಬಾಕ್ಸ್ಗೆ ತುಂಬಿ ಅದಕ್ಕೆ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಇನ್ನೊಂದು ಅಂತಂದರೆ, ನಾವು ತಾಂಬೂಲಕ್ಕೆಲ್ಲ ಕೊಡ್ತಾರಲ್ಲ, ಸೊ ಅದನ್ನು ಕ್ಲೀನಾಗಿ ತೊಳೆದು ಆ ಕವರ್ಗೂ ಕೂಡ ನಾನು ಮಿಕ್ಕಿರೋ ಅಂತಹ ನೆಂದಿರೋ ಕಾಳುಗಳನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ರೀತಿ ಕಾಳುಗಳನ್ನ ಬಳಸ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಸಪ್ರೇಟ್ ಬೇಕಾದರೆ ಹಾಕೋಬೋದು. ಕಡಲೆಕಾಳು ಸಪ್ರೇಟ್ ಬೇಕಾದರೆ, ಹೆಸರು ಕಾಳು ಮತ್ತು ಹುರುಳಿಕಾಳನ್ನು ಬೇಕಾದರೆ ಸಪ್ರೇಟ್ ಹಾಕೋಬೋದು. ಬಟ್ ಸಾಂಬಾರು ಮಾಡೋದಕ್ಕೆ ಇದೊಂದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು 3 ಕಾಳುಗಳನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಬೆರಕೆ ಕಾಳು. ಸೊ ಇವೆಲ್ಲನೂ ಹಾಕಿದ್ಮೇಲೆ ಇವನ್ನೆಲ್ಲ ಟೈಟಾಗಿ ಕಟ್ಟಿದ್ದೀನಿ. ಇದನ್ನು ಟೈಟಾಗಿ ಕಟ್ಟಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಕಟ್ಟಾದಮೇಲೆ ಇದಕ್ಕೆ ನಾವು ಹಿಂದೆ ಎಲ್ಲ ಒರಳಿಗಿಟ್ಟು ಅದ್ರ ಮೇಲೆ ಒರಳು ಕಲ್ಲನ್ನು ಅದ್ರ ಮೇಲೆ ಇಡ್ತಾಯಿದ್ರು. ಸೊ ನಾನಿಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಅದಕ್ಕೆ ಚಿಕ್ಕದಾಗಿ ಒತ್ತು ಕೊಡ್ತಾ ಇದ್ದೀನಿ. ಅದಕ್ಕೆ ಒತ್ತಿಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಚಿಕ್ಕದಾಗಿ ಒಂದು ಕುಟಾಣಿನ ಇಡ್ತಾ ಇದ್ದೀನಿ. ಮತ್ತು ಇನ್ನೊಂದಕ್ಕೆ ಕಲ್ಲಿಡ್ತಾ ಇದ್ದೀನಿ. ಇನ್ನೊಂದು ಹಾಟ್ ಬಾಕ್ಸಲ್ಲಿರೋದಕ್ಕೇನು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಇಡ್ತಾ ಇದ್ದೀನಿ. ಸೊ ಈ ಮೂರನ್ನು ನಾನು 2 ದಿನ ಆದಮೇಲೆ ತೆಗಿತಾ ಇದ್ದೀನಿ. ಸೊ ನಾನು ಫಸ್ಟು ಇಲ್ಲಿ ತಾಂಬೂಲದ ಕವರಲ್ಲಿ ಹಾಕಿಟ್ಟಿದ್ನಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮೊಳಕೆ ಬಂದಿದೆ. 2 ದಿನ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆ, ಹೊರಗಡೆಗೆಲ್ಲ ಕವರಿಂದ ಹೊರಗಡೆ ಬಂದಿದೆ ಅದು. ಇದು ಪ್ಲಾಸ್ಟಿಕ್ ಕವರ್ ಅಲ್ಲ. ಸೊ ತಾಂಬೂಲ ಹಾಕ್ಕೊಡ್ತಾರಲ್ಲ, ಸೊ ಅದು ಕ್ಲಾತ್ ಕವರ್ ಥರನೇ ಇರುತ್ತೆ. ಬಟ್ ಈ ವಿಧಾನದಲ್ಲಿ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಯಾಕಂದರೆ ಬಟ್ಟೆಗಳನ್ನ ನಾವು ಪ್ರತಿ ಸರ್ತಿ ಮೊಳಕೆ ಕಾಳು ಕಟ್ಟಬೇಕಾದ್ರೆ ಹುಡುಕ್ಬೇಕು, ಅದನ್ನು ಇಟ್ಕೋಬೇಕು ತೊಳೆದು. ಮತ್ತು ಅದನ್ನೇ ಇದರಲ್ಲಿ ಬ್ಯುಸಿ ಲೈಫಲ್ಲಿ ಅವನ್ನೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇದಾದರೆ ಮೊಳಕೆ ಕಟ್ಟಿ ತೆಗೆದು ಅದನ್ನು ಯೂಸ್ ಮಾಡ್ಕೊಂಡ್ಮೇಲೆ ಬಿಡ್ಬೋದು. ಸೊ ಹಾಗಾಗ್ಬಿಟ್ಟು ನಾನು ಇದೇ ವಿಧಾನನ ಜಾಸ್ತಿ ಬಳಸೋದು. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಇದು. ಸೊ ಈಸಿ ಕೂಡ. ಮತ್ತು ನಾವು ಇದನ್ನು ಬಟ್ಟೆನ ತೊಳಿಬೇಕಂತಿಲ್ಲ. ಸೊ ಮೊಳಕೆಗಳೆಲ್ಲ ಮೇಲೆಲ್ಲ ಬಂದಿರುತ್ತೆ, ಅದನ್ನೆಲ್ಲ ಉಜ್ಜಿ ವಾಶ್ ಮಾಡಬೇಕಾಗುತ್ತೆ. ಸೊ ಬಟ್ಟೆಗಿಂತ ನಾನು ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಸೇಮ್ ನೀವು ಬಟ್ಟೆಯಲ್ಲಿ ಯಾವ ರೀತಿ ಕಟ್ಟಿ ಮೊಳಕೆ ಬರುತ್ತೋ ಅದೇ ರೀತಿ ಇದರಲ್ಲೂ ಕೂಡ ಮೊಳಕೆ ಬಂದಿರುತ್ತೆ. ಸೊ ನಾನು ಬಟ್ಟೆನ ಕೂಡ ತೆಗಿತಾ ಇದ್ದೀನಿ ನೋಡಿ. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ, ನೋಡ್ತಿರ್ಬೋದು ನೀವು. ಸೊ ನಮಗೆ ಈ ವಿಧಾನ ತುಂಬ ಹಳೆಯ ವಿಧಾನ. ಇದು ಬಟ್ಟೆಯಲ್ಲಿ ನಾವು ಕಟ್ಟಿ ಅದನ್ನು ಮೊಳಕೆನ ಬರ್ಸೋವಂಥದ್ದು ತುಂಬ ಹಳೆಯ ವಿಧಾನ. ಸೊ ಇದನ್ನು ಕೂಡ ನಾವು ಟ್ರೈ ಮಾಡ್ಬೋದು. ಸೊ ಇದಾದಮೇಲೆ ನಾನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ನಲ್ಲ, ಸೊ ಅದನ್ನು ನೋಡ್ತಾ ಇದ್ದೀನಿ. ಸೊ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದು ಅಷ್ಟು ಚೆನ್ನಾಗಿ ಮೊಳಕೆ ಬಂದಿಲ್ಲ ಇದು. ಸೊ ಇದು ನನಗೆ ಅನ್ಸೋಂಗೆ ಇದೇನು ಅಷ್ಟೊಂದು ಉತ್ತಮವಾದ ವಿಧಾನ ಅಲ್ಲ ಅಂದ್ಕೊಳ್ತೀನಿ. ಸೊ ಎರಡು ವಿಧಾನದನ್ನೇ ಬಳಸ್ಕೊಂಡು ನೀವು ಮಾಡೋದು ಉತ್ತಮ.
ಸೊ ಇದು ಹಾಟ್ ಬಾಕ್ಸಲ್ಲಿ ಇಟ್ಟಿರೋದು ಒಂದು ಸ್ವಲ್ಪನೂ ಮೊಳಕೆ ಬಂದಿಲ್ಲ. ಈಗೀಗ ಸ್ವಲ್ಪ ಬರ್ತಾ ಇದೆ. ಸೊ ಇದನ್ನೂ ಮೊಳಕೆ ಕಟ್ಟಿದ್ರೆ ಕಾಳು ಹಾಳಾಗುತ್ತೆ. ಹೀಗೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಮೊಳಕೆ ಕಾಳನ್ನ ನೀವು ಹಾಟ್ ಬಾಕ್ಸ್ಗಳಲ್ಲಿ ಕಟ್ಟೋದಕ್ಕಿಂತ ನೀವು ತಾಂಬೂಲದ ಕವರಲ್ಲಿ ಕಟ್ಟಿದ್ರೆ ಬೇಗ ಕೂಡ ಆಗುತ್ತೆ ಮತ್ತು ನಿಮಗೆ ಶ್ರಮ ಇರೋದಿಲ್ಲ. ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ